ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದರೆ ಕಾರ್ಟೀಸಿಯನ್ ಪದ್ಧತಿ. ಕಾರ್ಟೀಸಿಯನ್ ಪದ್ಧತಿ ಅಂತಂದರೆ ನಾವು ಒಂದು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿಯಾಗಿ ನಂಬರ್ಸ್ಗಳನ್ನು ಎಕ್ಸ್ ಎಕ್ಸಸ್ ಎಂದು ಎಕ್ಸ್ ಅಕ್ಷದ ಮೇಲೆ ಮತ್ತು ವಾಯ್ ಅಕ್ಷದ ಮೇಲೆ ಅಂಕಿ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ನಾವು ಗುರುತನ್ನು ಮಾಡಬೇಕು ಎನ್ನುವಂಥದ್ದನ್ನು ತಿಳಿಸಿಕೊಡುವಂಥ ಒಂದು ಪದ್ಧತಿ ಇದು ಕಾರ್ಟೀಸಿಯನ್ ಪದ್ಧತಿಯಾಗಿರುತ್ತೆ. ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿಯಾಗಿ ನಾವು ನಂಬರನ್ನು ಗುರುತಿಸಬೇಕು, ಸ್ಥಿರ ಬಿಂದು ಎಲ್ಲಿರುತ್ತೆ, ಅದರ ಬಗ್ಗೆ ಈ ಒಂದು ಡೀಟೇಲ್ ಆಗಿ ತಿಳಿಸಿಕೊಡುವಂಥ ಪದ್ಧತಿಯೇ ಕಾರ್ಟೀಸಿಯನ್ ಪದ್ಧತಿಯಾಗಿರುತ್ತೆ. ಈ ಒಂದು ಕಾರ್ಟೀಸಿಯನ್ ಪದ್ಧತಿಯ ಮೇಲೆ ಮುಂದೆ ಬರುವಂಥ 10ನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತ ಮತ್ತು ನಿಮಗೆ ಗ್ರಾಫ್ ರೀಪ್ರೆಸೆಂಟೇಷನ್ ಮಾಡೋದಕ್ಕೆ ಈ ಒಂದು ಕಾರ್ಟೀಸಿಯನ್ ಪದ್ಧತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಬೇಸಿಕ್ ಆಗಿರುವಂಥ ಕೆಲವೊಂದು ಟರ್ಮ್ಸ್ಗಳನ್ನು ತಿಳ್ಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಕಾರ್ಟೀಸಿಯನ್ ಪದ್ಧತಿಯಲ್ಲಿ ನಾವು ಮೂಲ ಬಿಂದು ಅಂತ ಯಾವುದಕ್ಕೆ ಕರಿತೀವಿ? ಮೂಲ ಬಿಂದು ಅಂತಂದರೆ ಯಾವ ಒಂದು ಸ್ಥಿರ ಬಿಂದುವನ್ನು ಆಧರಿಸಿ ದೂರಗಳನ್ನು ಗುರುತಿಸಲಾಗುತ್ತದೆ ಅದನ್ನು ನಾವು ಮೂಲ ಬಿಂದು ಅಂತ ಹೇಳಿ ಕರಿತೀವಿ. ಇವಾಗ ಒಂದು ಎಕ್ಸ್ ಅಕ್ಷ ಇದೆ. ಈ ಎಕ್ಸ್ ಅಕ್ಷದ ಮೇಲೆ 0 ನಾವು ಮೂಲ ಬಿಂದು ಅಂತ ಹೇಳಿ ತೆಗೆದುಕೋತೀವಿ. ಈ 0ವನ್ನು ನಾವು ಏನಂತ ಅನ್ಕೋತೀವಿ ಅಂದರೆ ಇದನ್ನು ನಾವು ಸ್ಥಿರ ಬಿಂದು ಅಂತ ಹೇಳಿ ಅನ್ಕೋತೀವಿ. ಈ ಸ್ಥಿರ ಬಿಂದು ಇದು ಸ್ಥಿರವಾದ ಸ್ಥಾನವನ್ನು ಹೊಂದಿರುತ್ತೆ. ಇದರ ಬಲಕ್ಕೆ ಎಡಕ್ಕೆ ಮೇಲೆ ಕೆಳಗೆ ನಂಬರ್ಸ್ಗಳು ಚೇಂಜಸ್ ಆಗುತ್ತವೆ, ಬಟ್ ಈ ಮೂಲ ಬಿಂದುವಿಗೆ ನಂಬರ್ಸ್ ಯಾವುದೇ ರೀತಿಯಾಗಿ ಚೇಂಜಸ್ ಆಗೋದಿಲ್ಲ. ಸೊ ಈ ಒಂದು ಮೂಲ ಬಿಂದುವಿನ ಬಲಕ್ಕೆ ಮತ್ತು ಎಡಕ್ಕೆ ಸಮನಾದ ಏಕಮಾನ ಅಂತರವನ್ನು ಹೊಂದಿರುವಂಥದ್ದು ಈ ಒಂದು ಕಾರ್ಟೀಸಿಯನ್ ಪದ್ಧತಿಯಾಗಿರುತ್ತೆ. ಈ ಒಂದು ಮೂಲ ಬಿಂದುವಿನಿಂದ ಬಲಗಡೆಗೆ ಎಷ್ಟು ಅಂತರದಲ್ಲಿ ನಾವು ಒಂದು ಏಕಮಾನವನ್ನು ತೆಗೆದುಕೊಂಡಿರ್ತೀವಿ ಅದೇ ರೀತಿಯಾಗಿ ಎಡಗಡೆ ಮತ್ತು ಬಲಗಡೆ ಎರಡಕ್ಕೂ ಸಮಾನವಾಗಿ ನಾವು ಮೂಲಮಾನಗಳನ್ನು ತೆಗೆದುಕೊಳ್ಬೇಕೆನ್ನುವಂಥದ್ದು ಈ ಒಂದು ಕಾರ್ಟೀಸಿಯನ್ ಪದ್ಧತಿ ಆಗಿತ್ತು. ಈ ಒಂದು ಕಾರ್ಟೀಸಿಯನ್ ಪದ್ಧತಿಯಲ್ಲಿ ನಾವು ಮೊದಲನೇದಾಗಿ ಏನು ಹೇಳಬೇಕಂದ್ರೆ ಎಕ್ಸ್ ಅಕ್ಷದ ಮೇಲೆ ಮೂಲ ಬಿಂದು ಎಲ್ಲಿದೆ? 0 ಅಂತ ಮೂಲ ಬಿಂದು ಇದೆ. ಈ ಮೂಲ ಬಿಂದುವಿನ ಬಲಗಡೆ ಪಾಸಿಟಿವ್ ನಂಬರ್ಸ್ ಬರ್ತವೆ, ಧನಾತ್ಮಕ ಸಂಖ್ಯೆಗಳು ಬರ್ತವೆ. ಅದೇ ರೀತಿಯಾಗಿ ಎಡಗಡೆಗೆ ಏನು ಬರುತ್ತೆ ಅಂದರೆ ಋಣಾತ್ಮಕ ಸಂಖ್ಯೆಗಳು ಬರುತ್ತೆ. ಅದೇ ರೀತಿಯಾಗಿ ಈ ಒಂದು ಮೂಲ ಬಿಂದುವಿನ ಮೇಲ್ಗಡೆ ಬರುವಂಥ ಸಂಖ್ಯೆಗಳು ಪಾಸಿಟಿವ್ ಆಗಿರುತ್ತೆ. ಅದೇ ರೀತಿಯಾಗಿ ಕೆಳಗಡೆ ಬರುವಂಥ ನಂಬರ್ಸ್ಗಳೇನಾಗಿರ್ತವೆ ಅಂದರೆ ಋಣಾತ್ಮಕ ಅಥವಾ ನೆಗೆಟಿವ್ ಆಗಿರುತ್ತೆ. ಮೂಲ ಬಿಂದುವಿನ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಮೂಲ ಬಿಂದುವಿನ ಲಂಬರೇಖೆ. ಈಗ ಎಕ್ಸ್ ಅಕ್ಷವೆಂಬ ಭೂಲಂಬವಿದೆ, ಭೂಮಿಗೆ ಲಂಬವಾಗಿರುವಂಥದ್ದು ಯಾವುದು? y' ಅಂದರೆ ಮೂಲ ಬಿಂದು. ಇದನ್ನು ನಾವು ಭೂಮಿ ಅಂತ ಅಂದ್ಕೊಂಡ್ರೆ y' ಎನ್ನುವಂಥದ್ದು ಈ ಒಂದು ಭೂಲಂಬಕ್ಕೆ ಭೂಲಂಬ ರೇಖೆ ಅಂತ ಹೇಳಿ ಕರಿತೀವಿ. ಅದನ್ನು ನಾವು y ಅಕ್ಷ ಅಂತ ಹೇಳಿ ಕರಿತೀವಿ. ಮತ್ತು x' ಅನ್ನು ಏನಂತ ಕರಿತೀವಿ ಅಂದರೆ ಭೂಮಿಗೆ ಸಮವಾಗಿರುವಂಥ ಅಕ್ಷಕ್ಕೆ ಇದು ಕ್ಷಿತಿಜ ಸಮಾಂತರ ರೇಖೆ ಅಂತ ಕರಿತೀವಿ. x' ಅನ್ನು ಏನಂತ ಕರಿತೀವಿ? ಕ್ಷಿತಿಜ ಸಮಾನಾಂತರ ರೇಖೆ. ಕ್ಷಿತಿಜ ಅಂದರೆ ಭೂಮಿಗೆ ಸಮಾನಾಂತರವಾಗಿರುವಂಥ ಸಂಖ್ಯೆಗೆ ನಾವು ಕ್ಷಿತಿಜ ಸಮಾನಾಂತರ ರೇಖೆ ಅಂತ ಹೇಳಿ ಕರಿತೀವಿ. ಭೂಮಿಗೆ ಲಂಬವಾಗಿರುವಂಥ ಸಂಖ್ಯೆಗೆ ನಾವು ಏನಂತ ಕರಿತೀವಿ? ಭೂಲಂಬ ರೇಖೆ ಅಂತ ಹೇಳಿ ಕರಿತೀವಿ. ಈ ಮೂಲ ಬಿಂದುವಿಗೆ ಓ ಅಂತ ನಾವು ಸೂಚನೆಯನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಓ ಎಕ್ಸ್ ಮತ್ತು ಓ ಐ ಕ್ರಮವಾಗಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳು ಏನಾಗಿರ್ತವೆ ಅಂದರೆ ಧನಾತ್ಮಕ ದಿಕ್ಕುಗಳನ್ನು ಅಂತ ಹೇಳಿ ಕರಿತೀವಿ. ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷವನ್ನು ನಾವು ಧನಾತ್ಮಕ ದಿಕ್ಕುಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ O' ಮತ್ತು OX' ಮತ್ತು OI' ಋಣಾತ್ಮಕ ದಿಕ್ಕುಗಳಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ನೋಡಿ ಇದು O ಅಂದರೆ O', ಓದಿಂದ X' ಇದು ಎರಡನ್ನು ನಾವು ಋಣಾತ್ಮಕ ಅಕ್ಷ ಅಂತ ಹೇಳಿ ಕರಿತೀವಿ. OX ಮತ್ತು OY ಅನ್ನು ನಾವು ಏನಂತ ಕರಿತೀವಿ? ಇದನ್ನು ಧನಾತ್ಮಕ ಅಕ್ಷ ಅಂತೇಳಿ ಕರಿತೀವಿ. ಸೊ ನಾವು ಮೊದಲನೇದಾಗಿ ಏನನ್ನು ನೆನಪಿಟ್ಕೋಬೇಕಂದ್ರೆ ಇಲ್ಲಿ ಮೂಲ ಬಿಂದು ಅಂದರೆ ಏನು? ಮೂಲ ಬಿಂದುವಿನ ಎಡಗಡೆಗೆ ಬಲಗಡೆಗೆ ಸಮನಾದ ಅಂತರದಲ್ಲಿ ನಾವು ಪಾಯಿಂಟನ್ನು ಗುರುತಿಸಬೇಕು. ಈ ಒಂದು ಎಕ್ಸ್ ಅಕ್ಷಕ್ಕೆ ನಾವು ಏನಂತ ಕರಿತೀವಿ? ಕ್ಷಿತಿಜ ಸಮಾನಾಂತರ ರೇಖೆ. y' ಏನಂತ ಕರಿತೀವಿ? ಭೂಲಂಬ ರೇಖೆ ಅಂತ ಹೇಳಿ ಕರಿತೀವಿ. ಈ ಒಂದು ಕಾರ್ಟೀಸಿಯನ್ ಪದ್ಧತಿಯಲ್ಲಿ ಅಕ್ಷಗಳು ಸಮತಲವನ್ನು ನಾವು 4 ಭಾಗಗಳಾಗಿ ವಿಭಾಗವನ್ನು ಮಾಡ್ತೀವಿ.
ಆ 4 ಭಾಗಗಳನ್ನು ಪ್ರತಿಯೊಂದಕ್ಕೂ ನಾವು ಚತುರ್ಥಕ ಅಂತ ಹೇಳಿ ಕರಿತೀವಿ. ಚತುರ್ಥಕವನ್ನು ಯಾವ ರೀತಿಯಾಗಿ ನೋಡಬೇಕಂದ್ರೆ, ಈ ಒಂದು ಪಾಸಿಟಿವ್ ನಂಬರ್ ಏನು ಬರುತ್ತೆ ಅದಕ್ಕೆ ಚತುರ್ಥಕ 1 ಅಂತ ಕರಿತೀವಿ. ಅದನ್ನು ನಾವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬಂದಾಗ ಚತುರ್ಥಕ 1, 2, 3, 4 ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಅಪ್ರದಕ್ಷಿಣಾಕಾರ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬರ್ತಾ ನಾವು ಈ ಒಂದು ಚತುರ್ಥಕವನ್ನು ಕೌಂಟ್ ಮಾಡಬೇಕು. ಚತುರ್ಥಕ 1, ಚತುರ್ಥಕ 2, ಚತುರ್ಥಕ 3, ಚತುರ್ಥಕ 4 ಈ ರೀತಿಯಾಗಿ ಗುರುತನ್ನು ಮಾಡ್ಕೋಬೇಕು. ಈ ಒಂದು ಸಮತಲದ ಅಕ್ಷಗಳನ್ನು ಮತ್ತು ಚತುರ್ಥಕಗಳನ್ನು ಹೊಂದಿದೆ. ಈ ಒಂದು ಸಮತಲವನ್ನು ಕಾರ್ಟೀಸಿಯನ್ ಸಮತಲ ಅಂತ ಹೇಳಿ ಕರಿತೀವಿ, ಅಥವಾ ನಿರ್ದೇಶಾಂಕ ಸಮತಲ ಅಥವಾ XY ಸಮತಲ ಅಂತ ಹೇಳಿ ನಾವು ಕರಿತೀವಿ. ಈ ಅಕ್ಷಗಳನ್ನು ನಿರ್ದೇಶಾಂಕ ಅಕ್ಷಗಳು ಅಂತ ಹೇಳಿ ಕರಿತೀವಿ. ಓಕೆ, ಇವಾಗ ನೀವು ಕಾರ್ಟೀಸಿಯನ್ ಪದ್ಧತಿ ಅಂದರೆ ಏನಂತ ತಿಳ್ಕೊಂಡ್ರೆ, ಇದಕ್ಕೆ ಸಂಬಂಧಿಸಿದಾಗಿ ಕೆಲವೊಂದು ಎಕ್ಸಾಂಪಲ್ಗಳಿದ್ದಾವೆ, ಅವುಗಳನ್ನು ಕೂಡ ನಾವೀಗ ನೋಡೋಣ. ಉದಾಹರಣೆ 1 ಈ ರೀತಿಯಾಗಿದೆ. ಉದಾಹರಣೆ 1 ಚಿತ್ರ 3.11 ಗಮನಿಸಿ. ಈ ಕೆಳಗಿನ ವಾಕ್ಯಗಳನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 4 ಪ್ರಶ್ನೆಗಳಿದ್ದಾವೆ. ಬಿ ಬಿಂದುವಿನ ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ. ಇಲ್ಲಿ ಬಿ ಬಿಂದು ಹಿಂದ್ಗಡೆ ಚಿತ್ರವನ್ನು ಕೊಟ್ಟಿದ್ದಾರೆ 3.1 ಅಂತ. ಆ ಒಂದು ಚಿತ್ರವನ್ನು ನೋಡಿ, ಬಿ ಬಿಂದುವಿನ ಕ್ಷಿತಿಜ ಸೂಚಕ ಮತ್ತು ಲಂಬ ಸೂಚಕಗಳು ಕ್ರಮವಾಗಿ ಡ್ಯಾಶ್ ಮತ್ತು ಡ್ಯಾಶ್ ಆಗಿವೆ, ಆದ್ದರಿಂದ ಬಿ ನಿರ್ದೇಶಾಂಕ ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ಎಂ ಬಿಂದುವಿನ ಎಕ್ಸ್ ನಿರ್ದೇಶಾಂಕ, ವಾಯ್ ನಿರ್ದೇಶಾಂಕಗಳು ಕ್ರಮವಾಗಿ ಇಲ್ಲಿ ನಂಬರ್ಸನ್ನು ತಗೋಬೇಕು, ಹಾಗಾಗಿ ಎಂನ ನಿರ್ದೇಶಾಂಕ. ಅದೇ ರೀತಿಯಾಗಿ ಇಲ್ಲಿ ಎಲ್ ಬಿಂದುವಿನ ನಿರ್ದೇಶಾಂಕವನ್ನು ಕೇಳಿದ್ದಾರೆ, ಇಲ್ಲಿ ಎಸ್ ಬಿಂದುವಿನ ನಿರ್ದೇಶಾಂಕವನ್ನು ಕೇಳಿದ್ದಾರೆ. ಓಕೆ, ಇಲ್ಲಿ ಮೊದಲನೇದಾಗಿ ನಮಗೆ ಚಿತ್ರವನ್ನು ಗಮನಿಸಿ ಎಂದಿದ್ದಾರೆ. ಇಲ್ಲಿ ಚಿತ್ರವನ್ನು ನೋಡಿದಾಗ ಮೊದಲೇ ಪ್ರಶ್ನೆ ಏನು ಕೇಳಿದ್ರು ಅಂದರೆ, ಬಿ ಬಿಂದುವಿನ ಕ್ಷಿತಿಜ ಸೂಚಕ. ಬಿ ಬಿಂದುವಿನ ಕ್ಷಿತಿಜ ಸೂಚಕ ಅಂದರೆ ಅದು ಏನಾಗಿರುತ್ತೆ ಅಂದರೆ ಅದು 3. ಮತ್ತು ಅದೇ ರೀತಿಯಾಗಿ ಮೊದಲನೇದಾಗಿ ಈ ಒಂದು ಕಾರ್ಟೀಷಿಯನ್ ಒಂದು ಗ್ರಾಫನ್ನು ನೋಡ್ತಾ ಹೋದರೆ, ಇಲ್ಲಿ ಎಕ್ಸ್ ಡ್ಯಾಶ್ ಎನ್ನುವಂಥದ್ದು ಕ್ಷಿತಿಜ ಸೂಚಕ ಆಗಿರುತ್ತೆ, ವೈ ಡ್ಯಾಶ್ ಎನ್ನುವಂಥದ್ದು ಲಂಬ ಸೂಚಕ ಆಗಿರುತ್ತೆ. ಓಕೆ, ಇವಾಗ ನಾವು ಮೂಲ ಬಿಂದು ಅಂದರೆ ಅದು 0 ಆಗಿರುತ್ತೆ. ಇವಾಗ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿ ಎಂದಿದ್ದಾರೆ. ಪಿ ಬಿಂದುವಿನ ಕ್ಷಿತಿಜ ಸೂಚಕ ಯಾವುದು ಅಂತ ಕೇಳಿದ್ದಾರೆ. ಕ್ಷಿತಿಜ ಸೂಚಕ ಅಂದರೆ ಅದು 4 ಆಗಿರುತ್ತೆ, ಯಾಕಂದರೆ ಎಕ್ಸ್ ಡ್ಯಾಶ್ ಅಂದರೆ ಇದು ಕ್ಷಿತಿಜ ಸೂಚಕ ಆಗಿರುತ್ತೆ. ಅದೇ ರೀತಿಯಾಗಿ ಲಂಬ ಸೂಚಕ ಅಂದರೆ ಅದು 3 ಆಗಿರುತ್ತೆ. ಸೊ ಹಾಗಾದರೆ ಬಿ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರುತ್ತೆ, 4 ಮತ್ತು 3 ಆಗಿರುತ್ತೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ಕೇಳಿದ್ದಾರೆ, ಏನಂತ, ಎಂ ಬಿಂದು ಎಕ್ಸ್ ನಿರ್ದೇಶಾಂಕ. ಎಂ ಬಿಂದು ಎಲ್ಲಿದೆ ಅಂತ ನೋಡಿದಾಗ, ಎಂ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಅಕ್ಷದ ಮೇಲೆ ಇರುವಂಥದ್ದು ಯಾವುದು, -3 ಇದೆ. ಅದೇ ರೀತಿಯಾಗಿ ವೈ ಬಿಂದುವಿನ ಮೇಲೆ ಅಥವಾ ಲಂಬ ಸೂಚಕದ ಮೇಲೆ 4 ಇದೆ, ಹಾಗಾಗಿ ಎಂ ನಿರ್ದೇಶಾಂಕಗಳು -3 ಮತ್ತು 4 ಆಗಿದೆ. ನೆಕ್ಸ್ಟ್ ಎಲ್ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಮತ್ತು ವೈ ನಿರ್ದೇಶಾಂಕಗಳು ಕ್ರಮವಾಗಿ ಅಂತಿದ್ದಾರೆ. ಎಲ್ ಪಾಯಿಂಟ್ ಎಲ್ಲಿದೆ, ಇಲ್ಲಿದೆ. ಈ ಒಂದು ಎಲ್ ಪಾಯಿಂಟ್ನ ಎಕ್ಸ್ ನಿರ್ದೇಶಾಂಕ ಯಾವುದಾಗಿದೆ, -5, ಅಂದರೆ ಇದು ಕ್ಷಿತಿಜ ಸೂಚಕ -5 ಆಗಿದೆ. ಲಂಬ ಸೂಚಕ ಅಂದರೆ ವೈ ಡ್ಯಾಶ್ ಅಂದರೆ ಇದು ಲಂಬ ಸೂಚಕ ಆಗಿರುತ್ತೆ, ಇಲ್ಲಿಯೂ ಕೂಡ -4, ಹಾಗಾಗಿ ಎಲ್ ನಿರ್ದೇಶಾಂಕಗಳು -5, -4 ಆಗಿರುತ್ತೆ. ಅದೇ ರೀತಿಯಾಗಿ ಎಸ್ ನಿರ್ದೇಶಾಂಕ, ಎಸ್ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಯಾವುದಾಗಿರುತ್ತೆ, ಕ್ಷಿತಿಜ ಸೂಚಕ ಏನಿದೆ 3 ಇದೆ, ಲಂಬ ಸೂಚಕ 4 -4, ಹಾಗಾಗಿ ಎಸ್ ಬಿಂದುವಿನ ನಿರ್ದೇಶಾಂಕಗಳು 3 -4 ಆಗಿರುತ್ತೆ. ಉದಾಹರಣೆ 2 ಚಿತ್ರ 3.12 ಇದರ ಅಕ್ಷಗಳ ಚಿತ್ರ 3.12ರಲ್ಲಿ ಅಕ್ಷಗಳ ಮೇಲೆ ಗುರುತಿಸಿದ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಎಕ್ಸ್ ಡ್ಯಾಶ್ ಎನ್ನುವಂಥದ್ದು ಕ್ಷಿತಿಜ ಸೂಚಕ, ವೈ ಡ್ಯಾಶ್ ಎನ್ನುವಂಥದ್ದು ಲಂಬ ಸೂಚಕ ಆಗಿದೆ. ಇದರ ಮೇಲೆ ಬಿ, ಸಿ, ಇ, ಎ ಎನ್ನುವಂಥ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಡಿ ಅನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಅಕ್ಷಗಳ ಬಿಂದುಗಳ ನಿರ್ದೇಶಾಂಕವನ್ನು ಬರೆಯಂದಿದ್ದಾರೆ. ಓಕೆ, ಇವಾಗ ಮೊದಲನೇದಾಗಿ ನೋಡೋದಾದರೆ ವೈ ಅಕ್ಷದಿಂದ +4, ವೈ ಅಕ್ಷದಿಂದ +4 ದೂರದಲ್ಲಿಯೂ ಮತ್ತು ಎಕ್ಸ್ ಅಕ್ಷದಿಂದ 0 ದೂರದಲ್ಲಿಯೂ ಇದೆ. ಆದ್ದರಿಂದ ಎ ಬಿಂದುವಿನ
ಎಕ್ಸ್ ನಿರ್ದೇಶಾಂಕ 4 ಆಗಿದೆ. ಅದೇ ರೀತಿಯಾಗಿ ವಾಯ್ ನಿರ್ದೇಶಾಂಕ 0 ಆಗಿದೆ. ಹೀಗೆ ಎಯ ನಿರ್ದೇಶಾಂಕಗಳು 4 ಮತ್ತು 0 ಆಗಿದೆ. ಅದೇ ರೀತಿಯಾಗಿ ಬಿನ ನಿರ್ದೇಶಾಂಕ ಏನು, ಇಲ್ಲಿ ಬಿ ಇದೆ ನೋಡಿ, ಇದು ಕ್ಷಿತಿಜ ಸೂಚಕ ಮೂಲ ಬಿಂದುವಿಗೆ ಸಮಾನವಾಗಿದೆ. ಕ್ಷಿತಿಜ ಸೂಚಕ ಮೂಲ ಬಿಂದು 0 ಆಗಿರೋದ್ರಿಂದ ಈ ಒಂದು ಬಿ ಬಿಂದುವಿನ ನಿರ್ದೇಶಾಂಕ 0, 3 ಆಗಿರುತ್ತೆ. ಯಾಕಂದರೆ ಕ್ಷಿತಿಜ ಸೂಚಕ 3 ಇದೆ, ಲಂಬ ಸೂಚಕ ಕ್ಷಿತಿಜ ಸೂಚಕ 0 ಇದೆ, ಲಂಬ ಸೂಚಕ 3 ಇದೆ. ಹಾಗಾಗಿ ಬಿನ ನಿರ್ದೇಶಾಂಕ 0, 3 ಆಗಿರುತ್ತೆ. ಅದೇ ರೀತಿಯಾಗಿ ಶಿನ ನಿರ್ದೇಶಾಂಕ, ಸಿ ಪಾಯಿಂಟ್ನ ನಿರ್ದೇಶಾಂಕ ಇಲ್ಲಿ ಲಂಬ ಸೂಚಕ ಎಷ್ಟಿದೆ ಅಂದರೆ ಅದು 0 ಆಗಿರುತ್ತೆ ಮತ್ತು ಕ್ಷಿತಿಜ ಸೂಚಕ ಅದು ಏನಾಗಿರುತ್ತೆ ಅಂದರೆ -5. ಹಾಗಾಗಿ ಎಕ್ಸ್ ಅಂದರೆ -5 ಇದೆ, ವಾಯ್ ಅಂದರೆ 0 ಇದೆ. ಅದೇ ರೀತಿಯಾಗಿ ಡಿನ ನಿರ್ದೇಶಾಂಕ ಅಂದರೆ ಇಲ್ಲಿ ಕ್ಷಿತಿಜ ಸೂಚಕ 0 ಆಗಿರುತ್ತೆ, ಲಂಬ ಸೂಚಕ -4 ಆಗಿರುತ್ತೆ. ಅದೇ ರೀತಿಯಾಗಿ ಇಯ ನಿರ್ದೇಶಾಂಕಗಳು ತಂದಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನಂಬರನ್ನು 0, 2/3, 1, 2, 3, 4 ಅಂತ. ಇಯ ನಿರ್ದೇಶಾಂಕ ಅಂದರೆ ಇಲ್ಲಿ ಕ್ಷಿತಿಜ ಸೂಚಕ 2/3 ಆಗಿರುತ್ತೆ. ಇದರ ಒಂದು ಲಂಬ ಸೂಚಕ ಏನಾಗಿರುತ್ತೆ 0 ಆಗಿರುತ್ತೆ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಉಳಿದ ಪಾರ್ಟನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.